ಅಂಚೆ ಬರೋದು. ಗವರ್ಮೆಂಟ್ಗೆ ಸಂಬಂಧಪಟ್ಟಿನ ಕೇಂದ್ರ MLA MP ಪೂರ ಬಿಜೆಪಿ ಬಿಜೆಪಿ ಕಾಂಗ್ರೆಸ್ ಪ್ರಶ್ನೆ ಆಗ್ತಾ ಎಂತಲೇನ ಉದ್ದೇಶ ಪಟ್ಟ ಇದಕ್ಕೆ ಜನವರಿ ಎಂಡ್ ಒಳಗೆ ಇದು ಪ್ರಾರಂಭ ಎಂಡ್ ಮಾಡಬೇಕು ಅಂದ್ಬಿಟ್ಟೆ ಬಂದು ಪೋಯರಾರ ಕಾಂಟ್ರಾಕ್ಟ್ ಹೋದು DC ಕೈದಲ್ಲಿ ಸರ್ ನನ್ನನ್ನು ಬ್ಲಾಕ್ ಲಿಸ್ಟ್ ಹಾಕಿ ನಾನು ಏನು ಮಾಡುವಾಗಿಲ್ಲ ಅಂಚನೆ ಒಂದು ಟೆಂಡರ್ದೆ ನಮ್ಮ ರೆಡ್ಡಿ ಆಗಿನ ಭೂಮಿ ಅಡಿಟಿ ಏನುಂಟು ಮಿತ್ರು ಏನುಂಟು ಅದೆಲ್ಲ ಗೊತ್ತಿಲ್ಲ ಭಾಸ್ಕರನ ಹಿರಿಯರ್ನಗಲ್ಲಿ ನೆಟ್ಟ ಪೂರ್ವ ವಿಷಯ ಮಾಹಿತಿ ಗೊತ್ತು ತೆರೆದು ಮಲ್ಕೊಡುವ ಉದ್ದೇಶ ಇದು ಪ್ರಾರಂಭ ಮಾಡುದು ಸಂತೋಷ ಅಂಚಿನ ಎಂಡ್ಲಾವಡು ಎಂಡವನಿಂದ ಒಂದು ಅರ್ಥೋಡು ಗುರ್ತು ಬೋಡಣ್ಣ ಉಡನಿ ಪರಿಸ್ಥಿತಿ ಅವು ಅವೈಲೇಬಲ್ ದೇವಣ್ಣ ಆತಂಕ ನಂಗೆ ಏನ ಬಣ್ಣ ಈ ಸೇಮ್ ಆದ್ರು ಓಲ್ಲ ಕ್ಲಿಯರ್ ಮಲ್ದು ಜರ್ದುಲೆ ಬರ್ಕಲಕ್ಕೂ ಇಂದಳಿ ಕೊಡು ಕಲ್ಯಾಂಪುರ ಕೊಡು ಅಂಚ ಉಡನಿ ಅಮಲು ಮಾಡಿ ಅವೈಲೇಬಲ್ ಉದ್ದೇಶ ನಮ್ಮ ఫోన్ మంది ఇమీడియట్ పండి ఐక్యత మీటింగ్ ಎಂತೆಲ್ಲ ಲೆಕ್ಕನಾಡ ಎಂಟು ನೋಟಿಸ್ ಪತ್ರಿಕೆ ಸೀನಿಯರ್ಸ್ ಗುಜರ ಕೆಲವು ಜನ ಫೋನ್ ಮಾಡ್ತೀರಿ ನನಗೆ ಗೊತ್ತಿಲ್ಲ ನೀವು DC ಅವರಿಗೆ ಹೇಳಿ MLA ಫೋನ್ ಮಾಡ್ತೀರಾ DC ಬನ್ಲಿ ಆಕ್ಚುಲಿ ಮಾಡಿದ ಸಭೆಗೆ ಸಾರ್ವಜನಿಕರು ಕೂಡಲೇ ಪಡೋದು DC SP ಗೊತ್ತು ಅದನ್ನು ಹೊಣೆಗಾರಿಕೆ ಜವಾಬ್ದಾರಿ ಸರ್ ಆಗಲ್ಲ ಅದು ತಪ್ಪಡೋದು ಪಬ್ಲಿಕ್ ಮಾಡ್ಕೊಡುವ ಪಬ್ಲಿಕ್ ಬಂದ ನಮ್ಮ ಮೇರೊಂದು ಪ್ಲಾನ್ ಕೊರಿಯ ಈಗ ಮೇರೊಂದು ಪ್ಲಾನ್ ಕೊರಿಯ ಮೇರೊಂದು ಮೆರ ಮುಂತ ಉದ್ದೇಶ ಇದೆ ಅಥವಾ ಮುಂತ ಪರಿಕಲ್ಪನೆ ಒಂದು ಪ್ಲಾನ್ ಕೊರಿಯ ಒಂದು ಕೂಡ ನಮ್ಮ ಬಂಡ್ರೆ ಆಗ್ಬಿಡ ಪೂರವೇನಿಗೆ ತಂದು
ಇವಾಗ ಅಂಬಲ್ಪಾಡಿ ಹೈವೇ ಕ್ರಾಸಿಂಗ್ ಇವಾಗ ಅಂಡರ್ ಪಾಸ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಹೆವಿ ವೆಹಿಕಲ್ಸ್ ಎಲ್ಲ ಡೈವರ್ಷನ್ ಎಲ್ಲ ಕೊಟ್ಟಿದ್ದಾರೆ ಅದಕ್ಕೆ. ಆದರೆ ಪೆಡಸ್ಟ್ರಿಯನ್ಸಿಗೆ ಉಡುಪಿ ಕಡೆಯಿಂದ ಅಂಬಲ್ಪಾಡಿ ಕಡೆಗೆ ಹೋಗೋದು ಯಾವ ವ್ಯವಸ್ಥೆನೂ ಇಲ್ಲ. ಇವಾಗ ಕಲ್ಯಾಣಪುರದಲ್ಲಿ ಅಂಡರ್ ಪಾಸ್ ಮಾಡಿದ್ರು, ಅಲ್ಲಿ ಸಹ ಯಾವುದು ವ್ಯವಸ್ಥೆ ಇರಲಿಲ್ಲ. ಎಷ್ಟೋ ಜನರಿಗೆ 4-5 ವರ್ಷದಿಂದ ತುಂಬ ಕಷ್ಟ ಆಗಿದೆ. ಆ ಕಷ್ಟ ಇಲ್ಲಿ ಬರಬಾರದು ಅಂತೇಳಿ ನಾವು ಕೇಳ್ಕೊಳ್ತಾರೆ. ಮತ್ತೆ ಇಲ್ಲಿ ಸೈನ್ ಬೋರ್ಡ್ಸು ಮತ್ತೆ ಬ್ರಹ್ಮಗಿರಿ ಹತ್ರನೇ ಸೈನ್ ಬೋರ್ಡ್ ಹಾಕಿ ಇಲ್ಲಿ ಟ್ರಾಫಿಕ್ ಬರೋದು ಎಲ್ಲ ಕಮ್ಮಿ ಮಾಡಿದ್ರೆ ಇಲ್ಲಿ ಎಲ್ಲ ಟ್ರಾಫಿಕ್ ಈಸಿಯಾಗಿ ಹೋಗ್ಲಿಕ್ಕೆ ಆಗುತ್ತೆ. ಸೊ ಪ್ಲೀಸ್ ಪುಟ್ ಅಪ್ ಸಮ್ ಸೈನ್ ಬೋರ್ಡ್. ಇದಕ್ಕೆ ಪರಿಹಾರ ಅಂತ ಹೇಳಿದ್ರು ಇದು ಫುಟ್ಪಾತ್ ತರ ಎಂತಾದ್ರು ಮಾಡ್ಬೇಕು, ಎಲಿವೇಟೆಡ್ ಫುಟ್ಪಾತ್ ತರ ಎಂತಾದ್ರು ಮಾಡ್ಬೇಕು. ಟೆಂಪರರಿ ಮಾಡ್ಲಿಕ್ಕೆ ಆಗುತ್ತೆ, ಅದು ಓನ್ಲಿ ಫಾರ್ ಪ್ಯಾಸೆಂಜರ್ಸ್, ಜನರು ನಡ್ಕೊಂಡು ಹೋಗ್ಲಿಕ್ಕೆ ಮಾತ್ರ. ಆ ಥರದ್ದು ಎಂತಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು. ನಮ್ಮ ಹೆಸರು ರಾಮ್ಕುಮಾರ್. ಈಗ ಇವತ್ತು 15ನೇ ತಾರೀಕಿಗೆ ಜಿಲ್ಲಾಡಳಿತ ಅದನ್ನು ಶುರು ಮಾಡುತ್ತದೆ ಅಂತ ಹೇಳಿದ್ದಾರೆ. ಕಾರ್ಲಾ ಕನ್ಸ್ಟ್ರಕ್ಷನ್ ಅವರು ಕೆಲಸವನ್ನು ವಹಿಸಿಕೊಂಡಿದ್ದಾರೆ. ಆ ಮೂಲಕ ಇವತ್ತು ಇಲ್ಲಿ ಚತುಷ್ಪಥ ಮೇಲ್ಸೇತುವೆ ಕಾಮಗಾರಿ ನಡೀತಾ ಇದೆ. 30 ಮೀಟರ್ ಅಗಲದ ದ್ವಾರ ಇದರಲ್ಲಿ ಇರ್ತದೆ. ಮತ್ತೆ ಫುಟ್ಪಾತ್, ಪ್ರತ್ಯೇಕ ಫುಟ್ಪಾತ್ ಇರ್ತದೆ. ಮಳೆಗಾಲದ ನೀರು ಹರಿದು ಹೋಗಿದ್ರೆ ಅಂಡರ್ಗ್ರೌಂಡ್ ಆಗಿ ನೇರವಾಗಿ ಚರಂಡಿಗೆ ಹೋಗುವ ವ್ಯವಸ್ಥೆ ಇರ್ತದೆ. ಅಲ್ಲದೆ ಇನ್ನೊಂದು ಫುಟ್ಪಾತ್ ಅದರ ನೆಕ್ಸ್ಟ್ ಮೀಟರ್ನ ನಂತರ ಬರ್ತದೆ. ಆದ್ದರಿಂದ ಫ್ರೀಯಾಗಿ ಸುಗಮವಾಗಿ ಸಂಚಾರ ಮಾಡಬಹುದು, ಸುರಕ್ಷಿತವಾಗಿ ಸಂಚಾರ ಮಾಡಬಹುದು. ಈ ರೀತಿಯ ವ್ಯವಸ್ಥೆ ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿಯ ಹಿತರಕ್ಷಣಾ ವೇದಿಕೆಯಲ್ಲಿ ಬಳಕೆದಾರ ಹಿತರಕ್ಷಣಾ ವೇದಿಕೆಯ ಮೂಲಕ ನಾವೆಲ್ಲರೂ ಒಗ್ಗಟ್ಟಾಗಿ ಆ ಒಂದು ಮನವಿಯನ್ನು ಸಲ್ಲಿಸುವುದರಿಂದ ನಕ್ಷೆಯನ್ನು ಪರಿಷ್ಕೃತ ಅದೇ ಮೋಡಿಫೈ ಮಾಡಿ ಆಂತರಿಕವಾಗಿ ಬದಲಾವಣೆ ಮಾಡಿ ಅದನ್ನು ಇವತ್ತು ಜನರಿಗೆ ಒಳ್ಳೆಯ ಸೌಲಭ್ಯ ಸಿಗಬೇಕೆಂಬಂತ ಕಾರಣದಿಂದ ನಾವು ಮಾಡಿಸಿದ್ದೇವೆ. ಅದಕ್ಕೆ ಎಲ್ಲ ನಾಗರಿಕರದ್ದು, ಅದೇ ರೀತಿ ಹೈವೇ ಹೆದ್ದಾರಿಯ ಅಧಿಕಾರಿಗಳದ್ದು, ಜನಪ್ರತಿನಿಧಿಗಳದ್ದು, ಸ್ಥಳೀಯ ನಾಗರಿಕರದ್ದು, ಅದೇ ರೀತಿ ಸ್ಥಳೀಯ ಆಡಳಿತ ಸಂಸ್ಥೆಯದ್ದು, ಜಿಲ್ಲಾಡಳಿತ ಎಲ್ಲರದ್ದು ನಮಗೆ ಸಹಕಾರ ನೀಡಿದ್ದಾರೆ. ಆ ಮೂಲಕ ಆಗ್ತಾ ಇದೆ. ಈಗ ಇದು ಅವಧಿ 1.5 ವರ್ಷದ ಒಳಗೆ, ಅಂದರೆ ನೆಕ್ಸ್ಟ್ ಮಾರ್ಚಿನ ಒಳಗೆ ಇದು ಮುಗಿತದೆ. ಅದರ ಒಳಗೆ ಮುಗಿಸಬೇಕಂತ ನಾವು ಇದು ಮಾಡಿದ್ವಿ. ಪೂರ್ವ ತಯಾರಿಕೆ ಮಾಡಿದರೆ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗಬಹುದು. ಬೇರೆ ಹೊತ್ತಲ್ಲಿ ಈ ಕೆಲಸ ಕಾರ್ಯಗತ ಆಗಲಿಕ್ಕೆ ಅವರು ಕಾರ್ಲಾ ಕನ್ಸ್ಟ್ರಕ್ಷನ್ ಅವರು ಮುತುವರ್ಜಿ ವಹಿಸಿಕೊಂಡು ನಾವು ಅವಧಿಯ ಒಳಗೆ ನಾವು ಮಾಡಿಕೊಡ್ತೇವೆ ಎಂಬ ಭರವಸೆಯನ್ನು ನಮಗೆ ನೀಡಿದ್ದಾರೆ. ಸರ್ಕಾರ ಕೂಡ ಹಾಗೆ, ಇಲಾಖೆ ಕೂಡ ಹಾಗೆ ಹೇಳಿದೆ. ಹೆದ್ದಾರಿ ಇಲಾಖೆ ಇಂಜಿನಿಯರ್ಸ್ಗಳು ಕೂಡ ಇದರದ್ದು ಮುತುವರ್ಜಿ ವಹಿಸಿಕೊಂಡು ಉಸ್ತುವಾರಿಯನ್ನು ನೋಡ್ತಾ ಇದ್ದಾರೆ. ಒಳ್ಳೆಯ ಕ್ವಾಲಿಟಿ ಮತ್ತು ಗುಣಮಟ್ಟ ಆಗಬೇಕಂತ ಶಾಸಕರು ಕೂಡ ಹೇಳಿ. ಅಂಬಲ್ಪಾಡಿಯಲ್ಲಿ ಹೈವೇ ನಿರ್ಮಾಣಕ್ಕೆ ಪ್ರಾರಂಭ ಆಗಿದೆ. ಪ್ರಾಯಶಃ ನಾವು ಅಂಡರ್ ಪಾಸ್ ಆಗುವಂತಹ ಕೆಲಸಕ್ಕೆ ನಾವು ಸ್ವಾಗತವನ್ನು ಬಯಸ್ತೇವೆ. ಅದರ ಜೊತೆಯಲ್ಲಿ ಇವತ್ತು ಅಂಬಲ್ಪಾಡಿಯ ಮತ್ತು ಆಸುಪಾಸಿನ ಜನರಿಗೆ ಯಾವುದೇ ಮಾಹಿತಿ ಇಲ್ಲದೆ ಇಷ್ಟು ದೊಡ್ಡ ಕಾಮಗಾರಿ ಪ್ರಾರಂಭ ಆಗ್ತದೆ. ಇದರಲ್ಲಿ ವಿಶೇಷವಾಗಿ ಯಾವುದೇ ಡೈವರ್ಷನ್ ಇಲ್ಲದೆ, ಮಾರ್ಗಸೂಚಿ ಇಲ್ಲದೆ, ಅಥವಾ ಜಿಲ್ಲಾಡಳಿತ ಪ್ರಕಟಣೆ ಮಾಡದೆ, ಅಥವಾ ಜಿಲ್ಲಾಡಳಿತ ಸಾರ್ವಜನಿಕರನ್ನು ಕರೆದು ಒಂದು ಸಭೆ ಮಾಡದೆ ಈ ರೀತಿ ಕಾಮಗಾರಿಯನ್ನು ಮಾಡಿದ್ದಾರೆ. ಇದು ಯಾಕೆ ಆತಂಕ ಅಂತ ಹೇಳಿದ್ರೆ, ಉದಾಹರಣೆಗೆ ಇಂದ್ರಹಳ್ಳಿ ಇರ್ಬೋದು, ಪರ್ಕಾಲ ಇರ್ಬೋದು, ಕಲ್ಯಾಂಪುರ ಇರ್ಬೋದು, 3 ಹೈವೇ ನಿರ್ಮಾಣ ಮಾಡಿ ಕೂಡ ಆ ಸ್ಥಳೀಯರಿಗೆ ಆತಂಕ ಉಂಟಾಗಿದೆ. ಹಾಗಾಗಿ ಅಂಬಲ್ಪಾಡಿಯಲ್ಲಿ ಈ ರೀತಿ ಆಗಬಾರದು ಎಂಬ ಉದ್ದೇಶದಿಂದ ನಾವು ಇಲ್ಲಿ ಸೇರಿದ್ದೇವೆ. ನನ್ನ ಉದ್ದೇಶ ಇವತ್ತು ಗುತ್ತಿಗೆದಾರರು ಯಾರಿದ್ದಾರೆ ಅವರು 35 ಕೋಟಿಯ ಟೆಂಡರ್ ತಗೊಂಡು ಇವತ್ತು 23 ಕೋಟಿಗೆ ಬಿಲೋ ಹಾಕಿ ಟೆಂಡರ್ ತಗೊಂಡಿದ್ದಾರೆ. ಈ ಕಾಮಗಾರಿಯನ್ನು ಹೇಗೆ ಅವರಿಗೆ ಮಾಡಲಿಕ್ಕೆ ಸಾಧ್ಯ? ಮತ್ತೆ ಸಣ್ಣ ವರ್ಕ್ ಮಾಡುವುದಾದ್ರೆ ಕೂಡ ಆ ಟೆಂಡರ್ದಾರರ ಹೆಸರು, ಉದ್ದ, ಅಗಲ, ದಪ್ಪ ಮತ್ತೆ ಅವರ ಇನ್ಫಾರ್ಮೇಶನ್ ಎಲ್ಲ ಇರಬೇಕು. ಇದು ಯಾವುದೇ ಕೂಡ ಇಲ್ಲದೆ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇದು ಆತಂಕಕ್ಕೆ ಒಳಗಾಗಿದೆ. ಇವತ್ತು ನಮ್ಮ ಕರಾವಳಿಯಿಂದ ಮಲ್ಪೆ ಹೋಗುವಂತ ರಸ್ತೆ ಈಗಾಗಲೇ ಅರ್ಧದಲ್ಲಿದೆ, ಕಲ್ಯಾಂಪುರ ರಸ್ತೆ ಅರ್ಧದಲ್ಲಿದೆ. ಆ ರೀತಿ ಅಂಬಲ್ಪಾಡಿ ರಸ್ತೆ ಆಗಬಾರದು ಅಂತ ನಮ್ಮ ಆಗ್ರಹ. ಅದಕ್ಕೋಸ್ಕರ ತಕ್ಷಣ ಜಿಲ್ಲಾಡಳಿತ ಅವರು ಮಧ್ಯಪ್ರವೇಶ ಮಾಡಿ ಇದನ್ನು ದೊಡ್ಡ ಮಟ್ಟಿನ ಸಭೆ ಕರೆದು ಎಲ್ಲಾ ಮಾಹಿತಿಗಳನ್ನು ಕೊಟ್ಟು ಡೈವರ್ಸ್ಗಳನ್ನು ಕೊಟ್ಟು ಈ ಕೆಲಸ ಆರಂಭ ಆಗಬೇಕು ಅಂತೇಳಿ ನನ್ನ ಆಗ್ರಹ.